ಇದು ಒಂದು ಬೌಲಿಂಗ್. ಪಾಕಿಸ್ತಾನ ಈ ರೀತಿಯೂ ಗೆಲ್ಲಬೇಕಾ? ತೀವ್ರ ಟೀಕೆಗೆ ಗುರಿಯಾಗಿರುವ ಪಾಕಿಸ್ತಾನ ಉಸ್ಮಾನ್ ತಾರಿಕ್ ಬೌಲಿಂಗ್ ಶೈಲಿ. ಭಾರತ ಮತ್ತು ಶ್ರೀಲಂಕಾ ಜಂಟಿಯಾಗಿ ಆಯೋಜನೆ ಮಾಡಿರುವ 2026ನೇ ಸಾಲಿನ T20 ವಿಶ್ವಕಪ್ ಟೂರ್ನಮೆಂಟ್ ತುಂಬಾ ರೋಚಕತೆಯಿಂದ ಸಾಗುತ್ತಿದೆ. ಮತ್ತೊಂದೆಡೆ ಪಂದ್ಯಗಳಿಗಿಂತಲೂ ಪಾಕ್ ಮಾಡುತ್ತಿರುವ ಹೈಡ್ರಾಮಾ ಕ್ರಿಕೆಟ್ ಲೋಕವನ್ನೇ ಕೆರಳಿಸಿದೆ. ಫೆಬ್ರವರಿ 7ರಂದು ಆರಂಭವಾದ T20 ವಿಶ್ವಕಪ್ ಮೆಗಾ ಟೂರ್ನಮೆಂಟ್ ರೋಚಕ ಹಾದಿಯಲ್ಲಿ ಸಾಗುತ್ತಿದೆ. ದಿನದಿಂದ ದಿನಕ್ಕೆ ಟೂರ್ನಿಯ ಖ್ಯಾತಿ ಹೆಚ್ಚಾಗ್ತಾ ಇದೆ. ಅಂದಹಾಗೆ ಭಾರತದಲ್ಲಿ ನಡೆಯುತ್ತಿರುವ T20 ವಿಶ್ವಕಪ್ ಟೂರ್ನಮೆಂಟ್ನ ರೋಚಕತೆ ದಿನದಿಂದ ದಿನಕ್ಕೆ ಬೆಳೆಯುತ್ತಿದೆ. ಕ್ರಿಕೆಟ್ ಶಿಶುಗಳು ಕೂಡ ಬಲಿಷ್ಠ ರಾಷ್ಟ್ರಗಳಿಗೆ ಸವಾಲು ಹಾಕುತ್ತಿವೆ. ಪ್ರತಿನಿತ್ಯ ಒಂದಲ್ಲ ಒಂದು ಸಂಗತಿಗಳು ಹೊರಬೀಳುತ್ತಲೇ ಇವೆ. ಸದ್ಯ ಸಾಮಾಜಿಕ ಜಾಲತಾಣದಲ್ಲಿ ಪಾಕಿಸ್ತಾನದ ನಿಗೂಢ ಸ್ಪಿನ್ನರ್ ಉಸ್ಮಾನ್ ತಾರಿಕ್ ಹೆಸರು ಚರ್ಚೆಯಾಗುತ್ತಿದೆ. ಅದಕ್ಕೆ ಕಾರಣ ತಾರಿಕ್ ಅವರ ಬೌಲಿಂಗ್ ಶೈಲಿ. ಫೆಬ್ರವರಿ 10 ವಿಶ್ವಕಪ್ ಪಂದ್ಯಾವಳಿಯ ಭಾಗವಾಗಿ ಪಾಕಿಸ್ತಾನ ಮತ್ತು ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕ ನಡುವೆ ಲೀಗ್ ಪಂದ್ಯ ನಡೆಯಿತು. ಈ ವೇಳೆ ಪಾಕಿಸ್ತಾನದ ನಿಗೂಢ ಸ್ಪಿನ್ನರ್ ಉಸ್ಮಾನ್ ತಾರಿಕ್ ಅವರ ಬೌಲಿಂಗ್ ಶೈಲಿಯನ್ನು ತೀವ್ರವಾಗಿ ಟೀಕಿಸಲಾಗುತ್ತಿದೆ. ಮಾಜಿ ಕ್ರಿಕೆಟಿಗರು ಕೂಡ ತಾರಿಕ್ ಅವರ ಬೌಲಿಂಗ್ ಬಗ್ಗೆ ಆಕ್ಷೇಪಣೆ ವ್ಯಕ್ತಪಡಿಸ್ತಾ ಇದ್ದಾರೆ. ನಿನ್ನೆ ಈ ಪಂದ್ಯವನ್ನು ವೀಕ್ಷಣೆ ಮಾಡಿದ ಶ್ರೀಲಂಕಾ ಮತ್ತು ಅಮೆರಿಕ ಅಭಿಮಾನಿಗಳು ಸಹ ತಾರಿಕ್ ಅವರನ್ನು ಟ್ರೋಲ್ ಮಾಡುತ್ತಿದ್ದಾರೆ. ಉಸ್ಮಾನ್ ತಾರಿಕ್ ಓರ್ವ ಬೌಲರ್ ಅಲ್ಲ, ಅವರು ಸಂಪೂರ್ಣ ಥ್ರೋ ಬೌಲಿಂಗ್ ಮಾಡುತ್ತಿದ್ದಾರೆ ಎಂಬ ವಿಡಂಬನಾತ್ಮಕ ಪೋಸ್ಟ್ಗಳನ್ನು ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಳ್ಳಲಾಗ್ತಾ ಇದೆ. ಕೆಲವರು ತಾರಿಕ್ ರೀತಿ ಬೌಲಿಂಗ್ ಮಾಡುವ ಮೂಲಕ ಟ್ರೋಲ್ ಮಾಡುತ್ತಿದ್ದಾರೆ. ಇದಕ್ಕೆ ಸಂಬಂಧಿಸಿದ ಪೋಸ್ಟ್ ಮತ್ತು ವಿಡಿಯೋಗಳು ಸದ್ಯ ಸಾಮಾಜಿಕ ಜಾಲತಾಣದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗುತ್ತಿವೆ. ಅಂದಹಾಗೆ T20 ವಿಶ್ವಕಪ್ ಟೂರ್ನಮೆಂಟ್ 12ನೇ ಪಂದ್ಯ ನಿನ್ನೆ ನಡೆಯಿತು. ಈ ಪಂದ್ಯದಲ್ಲಿ USA ಮತ್ತು ಪಾಕಿಸ್ತಾನ ತಂಡಗಳು ಕಾದಾಡಿದ್ವು. ಅದ್ಭುತ ಪ್ರದರ್ಶನ ನೀಡಿದ ಪಾಕಿಸ್ತಾನ 32 ರನ್ಗಳ ಅಂತರದಿಂದ ಗೆದ್ದಿತು. ಆದಾಗ್ಯೂ ಈ ಪಂದ್ಯದಲ್ಲಿ ಪಾಕಿಸ್ತಾನದ ನಿಗೂಢ ಸ್ಪಿನ್ನರ್ ಉಸ್ಮಾನ್ ತಾರಿಕ್ 4 ಓವರ್ಗಳನ್ನು ಬೌಲಿಂಗ್ ಮಾಡಿ 27 ರನ್ಗಳಿಗೆ 3 ವಿಕೆಟ್ಗಳನ್ನು ಕಬಳಿಸಿದ್ರು. ಇದರೊಂದಿಗೆ ಪಾಕಿಸ್ತಾನ ಭರ್ಜರಿ ಗೆಲುವು ಸಾಧಿಸಿತು. ಆದಾಗ್ಯೂ ಅಮೆರಿಕ ಮತ್ತು ಶ್ರೀಲಂಕಾ ಅಭಿಮಾನಿಗಳು ತಾರಿಕ್ ಅವರ ಬೌಲಿಂಗ್ ಶೈಲಿಯನ್ನ ಕೆಟ್ಟದಾಗಿ ಟ್ರೋಲ್ ಮಾಡುತ್ತಿದ್ದಾರೆ. ತಾರಿಕ್ ಅವರು ಬೌಲಿಂಗ್ನಿಂದಾಗಿ ಪಾಕಿಸ್ತಾನ ಗೆದ್ದಿದೆ ಎಂದು ಆರೋಪಿಸಿದ್ದಾರೆ. ಅಲ್ಲದೆ ತಾರಿಕ್ ಅವರನ್ನು ICC ಈ ಕೂಡಲೇ ಬ್ಯಾನ್ ಮಾಡಬೇಕೆಂದು ಒತ್ತಾಯಿಸ್ತಾ ಇದ್ದಾರೆ. ತಾರಿಕ್ ಬೌಲಿಂಗ್ ನೋಡಿ ICC ಅದು ಹೇಗೆ ಒಪ್ಪಿಕೊಂಡಿತು? ICC ಏನು ಕಣ್ಣು ಮುಚ್ಚಿದೆಯೇ ಎಂದು ಪ್ರಶ್ನೆ ಮಾಡುವ ಮೂಲಕ ಟೀಕಿಸುತ್ತಿದ್ದಾರೆ. ಈ ವಿಷಯ ದೊಡ್ಡ ಚರ್ಚೆಗೆ ಗ್ರಾಸವಾಗುತ್ತಿದ್ದಂತೆ ಹಲವರು ಹೀಗ್ಯಾಕೆ ಬೌಲಿಂಗ್ ಮಾಡ್ತಾರೆ, ಇದು ಸರಿ ಇಲ್ಲ ಎಂದೆಲ್ಲ ಆರೋಪಿಸಿದ್ದಾರೆ. ಈ ಮಧ್ಯೆ ಮಾಜಿ ಕ್ರಿಕೆಟಿಗ ಶ್ರೀವತ್ಸ್ ಗೋಸ್ವಾಮಿ ಅವರು ಉಸ್ಮಾನ್ ಅದ್ಹೇಗೆ ಒಂದು ಪಾಜ್ ಮತ್ತು ಡೆಲಿವರಿ ಮಾಡಲು ಅವಕಾಶ ಕೊಡಲಾಗಿದೆ, ಇದು ಮುಂದುವರಿದ್ರೆ ಒಳ್ಳೆಯದಲ್ಲ, ಫುಟ್ಬಾಲ್ನಲ್ಲೇ ಪೆನಾಲ್ಟಿ ಶಾಟ್ನಲ್ಲಿ ಈ ರೀತಿ ಪಾಜ್ಗೆ ಅವಕಾಶವಿಲ್ಲ, ಹೀಗಿರುವಾಗ ಕ್ರಿಕೆಟ್ನಲ್ಲಿ ಏಕೆ ಹೀಗೆ ಎಂದು ಟ್ವೀಟ್ ಮಾಡಿದ್ದಾರೆ. ಇದಕ್ಕೆ ಪ್ರತಿಕ್ರಿಯಿಸಿರುವ ಅಶ್ವಿನ್, ತಾರಿಕ್ ಪರ ಬ್ಯಾಟ್ ಬೀಸಿರುವುದು ಆಶ್ಚರ್ಯಕರ. ಶ್ರೀವತ್ಸ್ ಆರೋಪಕ್ಕೆ ಕಿಡಿಕಾರಿರುವ ಅಶ್ವಿನ್, ಮೊದಲು ಸ್ವಿಚ್ ಹಿಟ್ ನಿಯಮವನ್ನ ನಿಲ್ಲಿಸಬೇಕು, ಫುಟ್ಬಾಲ್ ಅದನ್ನು ಅನುಮತಿಸುವುದಿಲ್ಲ ಎಂಬ ವಿಷಯವನ್ನ ನಾನು ಒಪ್ಪುತ್ತೇನೆ. ಬ್ಯಾಟರ್ ಅಂಪೈರ್ ಅಥವಾ ಬೌಲರ್ಗೆ ತಿಳಿಸದೆ ದಿಢೀರ್ ತಿರುಗಿ ಅಥವಾ ರಿವರ್ಸ್ ಸ್ವೀಪ್ ಮಾಡುವ ಅವಕಾಶವಿದೆ, ಆದರೆ ಈ ನಿರ್ಬಂಧಗಳು ಬೌಲರ್ಗೆ ಮಾತ್ರ ಏಕೆ ಸೀಮಿತವಾಗಿವೆ ಎಂದು ಅಶ್ವಿನ್ ರೀಟ್ವೀಟ್ ಮಾಡಿದ್ದಾರೆ. ತಾರಿಕ್ ಬೌಲಿಂಗ್ ಶೈಲಿ ಸರಿಯೇ? ಪಾಕಿಸ್ತಾನದ ನಿಗೂಢ ಸ್ಪಿನ್ನರ್ ಉಸ್ಮಾನ್ ತಾರಿಕ್ ಅವರ ಬೌಲಿಂಗ್ ಶೈಲಿ ವಿವಾದಕ್ಕೆ ಕಾರಣವಾಗಿದೆ. ಆದಾಗ್ಯೂ ಅವರ ಬೌಲಿಂಗ್ ಶೈಲಿಯ ಬಗ್ಗೆ ಟೀಕೆಗಳಿದ್ದರೂ ICC ಯಾವುದೇ ಪ್ರಕ್ರಿಯೆ ನೀಡುತ್ತಿಲ್ಲ. ಅನಿಲ್ ಅವರಂತಹ ಹಿರಿಯ ಅಂಪೈರ್ಗಳು ಕೂಡ ತಾರಿಕ್ ಕಾನೂನುಬದ್ಧವಾಗಿ ಬೌಲಿಂಗ್ ಮಾಡುತ್ತಿದ್ದಾರೆ ಎಂದು ಹೇಳುತ್ತಿದ್ದಾರೆ. ಅದಕ್ಕಾಗಿಯೇ ICC ಕೂಡ ಕ್ರಮ ಕೈಗೊಳ್ಳುತ್ತಿಲ್ಲ. ಆದರೂ ತಾರಿಕ್ ವಿರುದ್ಧದ ಟೀಕೆಗಳು ಮಾತ್ರ ಇನ್ನೂ ನಿಂತಿಲ್ಲ. ಈ ಬಗ್ಗೆ ICC ಏನು ಹೇಳುತ್ತದೆ ಎಂದು ಕಾದು ನೋಡಬೇಕಿದೆ. ಹಾಗೆಯೇ ನಿಮ್ಮ ಅಭಿಪ್ರಾಯಗಳನ್ನು ಕಾಮೆಂಟ್ ಮೂಲಕ ತಿಳಿಸಿ. ನೋ ಉತ್ಪ್ರೇಕ್ಷೆ, ನೋ ಊಹಾಪೋಹ. ತಾಜಾ ಸುದ್ದಿ ನಿಖರ ಮಾಹಿತಿಗೆ ಬ್ರೌಸ್ ಮಾಡಿ vijayvani.net. QR ಕೋಡ್ ಸ್ಕ್ಯಾನ್ ಮಾಡಿ ಆಪ್ ಡೌನ್ಲೋಡ್ ಮಾಡಿಕೊಳ್ಳಿ.